ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಕಿತ್ತು ಎಸೆಯೋದಕ್ಕೆ ದೊಡ್ಡ ಪ್ರಯತ್ನ ಈಗ ನಡೀತಾ ಇದೆ. ಒಂದು ದೊಡ್ಡ ಸ್ಕೆಚ್ ನಡೀತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ನಿನ್ನೆ ದೇಶದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಅವರ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ, ಕೋಲ್ಕತ್ತಾದಲ್ಲಿ ನಡೆದಂತಹ ಆ ಆಸ್ಪತ್ರೆಯಲ್ಲಿ ವೈದ್ಯ ರೇಪ್ ಆ್ಯಂಡ್ ಮರ್ಡರ್ ಇದೆಯಲ್ಲ, ಆ ಪ್ರಕರಣ ನನ್ನನ್ನು ಬಹಳಷ್ಟು ಭಯಭೀತರನ್ನಾಗಿ ಮಾಡಿದೆ ಅಂತ ದ್ರೌಪದಿ ಮುರ್ಮು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಬಂದಿದ್ದೇ ತಡ ಎಲ್ಲರ ಮನಸ್ಸಿನಲ್ಲಿ ಅನುಮಾನ ಮೂಡ್ತಾ ಇರೋದು, ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಅಲ್ಲಿಂದ ಅಮಾನತು ಮಾಡಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ತಾರಾ ವೆಸ್ಟ್ ಬೆಂಗಾಲ್ನಲ್ಲಿ ಅನ್ನುವಂಥದ್ದು ಈಗ ಮೂಡ್ತಾ ಇರುವಂತಹ ಅನುಮಾನ. ಇನ್ನು ಈ ಹೇಳಿಕೆ ಹಿನ್ನೆಲೆಯಲ್ಲಿ ದ್ರೌಪದಿ ಮುರ್ಮು ಅವರನ್ನು ಒಂದಷ್ಟು ಜನ ಪ್ರಶ್ನೆ ಮಾಡೋದಕ್ಕೆ ಸಹ ಮುಂದೆ ಹೋಗಿದ್ದಾರೆ. ಎಲ್ಲರೂ ಹೇಳ್ತಾ ಇರೋದು, ನಾವು ಹೇಳೋದು, ದೇಶದ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರಿಗೆ ನಾವು ಬಹಳ ಗೌರವ ಕೊಡ್ತೀವಿ. ಆದಿವಾಸಿ ಮಹಿಳೆಯೊಬ್ಬರು ಆ ಮಟ್ಟಕ್ಕೆ ಬೆಳೆದದ್ದು ನಮಗೆಲ್ಲರಿಗೂ ಕೂಡ ಒಂದು ರೀತಿ ಹೆಮ್ಮೆಯ ವಿಚಾರ. ದೇಶದ ಮೊಟ್ಟ ಮೊದಲ ಆದಿವಾಸಿ ಪ್ರೆಸಿಡೆಂಟ್. ಇಷ್ಟೆಲ್ಲದರ ನಡುವೆ ಮುರ್ಮು ಅವರ ನಡವಳಿಕೆ ಇದೆಯಲ್ಲ, ಸರ್ಕಾರದ ಕುರಿತಾದ ನಡವಳಿಕೆ, BJP ವಿಚಾರದಲ್ಲಿ ಅವರು ತೆಗೆದುಕೊಳ್ಳುವಂತಹ ಕೆಲವು ಡಿಸಿಷನ್ಗಳು, ಅದರ ಬಗ್ಗೆ ನಮಗೆ ಆಕ್ಷೇಪ ಇದೆ. ಈಗ ಈ ಹೇಳಿಕೆಯ ಹಿಂದೆಯೂ ಸಹ ರಾಜಕಾರಣ ಅಡಗಿದೆ ಅಂತ ನೇರವಾಗಿ ನಾವು ಆರೋಪಿಸಬಹುದು. ಮತ್ತು ಮೇಡಮ್, ಯಾಕೆ ನೀವು ಸಹ ರಾಜಕೀಯದ ದಾಳವಾಗುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದೀರಿ ಅಂತ ಕೂಡ ನಾವು ಕೇಳಬಹುದು. ಯಾಕೆ ಅಂದರೆ, ದ್ರೌಪದಿ ಮುರ್ಮು ಅವರ ಅವಧಿಯಲ್ಲಿಯೇ ಮಣಿಪುರದ ಗಲಭೆಗಳು ನಡೀತಾ ಇರೋದು. ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆ ಮೆರವಣಿಗೆ ಮಾಡಲಾಯಿತು. ಆಗ ದ್ರೌಪದಿ ಮುರ್ಮು ಅವರು ಒಂದು ಅಕ್ಷರ ಮಾತನಾಡಲಿಲ್ಲ. ಈಗ RG-ಕರ್ ಆಸ್ಪತ್ರೆ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿ, ಅದು ಸುಮಾರು ದಿನ ಆಗೋಯ್ತು. ಈಗ ನಡೆದಿರೋ ಘಟನೆಗೆ ಈಗ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದಾದರೆ, 2 ದಿನಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಫರೂಖಾಬಾದ್ ಅನ್ನುವಂತಹ ಜಾಗದಲ್ಲಿ 2 ದಲಿತ ಹೆಣ್ಣು ಮಕ್ಕಳ ಹೆಣಗಳು ಮರದಲ್ಲಿ ನೇತಾಡ್ತಾ ಸಿಕ್ಕಿದೆ. ಅವರ ಕುಟುಂಬ ಹೇಳ್ತಾ ಇದೆ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಮೈ ಮೇಲೆ ಪರಚಿದ ಗಾಯಗಳಿದ್ದಾವೆ, ಸ್ಪಷ್ಟವಾಗಿ ಅದು ರೇಪ್ ಆ್ಯಂಡ್ ಮರ್ಡರ್, ಅನುಮಾನವೇ ಬೇಡ ಅಂತ ಆ ಹೆಣ್ಣು ಮಕ್ಕಳ ಕುಟುಂಬಸ್ಥರು ಹೇಳ್ತಿದ್ದಾರೆ. ಆದರೆ ಉತ್ತರ ಪ್ರದೇಶ ಸರ್ಕಾರ ಅದನ್ನು ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಹೊರಟಿದೆ. ಅದರ ಬಗ್ಗೆ ಸಹ ಹೇಳ್ಬೋದಾಗಿತ್ತು. ಮುರ್ಮು ಅವರು ಕೋಲ್ಕತ್ತಾದಲ್ಲಿ ಹೀಗಾಗಿದೆ, ಉತ್ತರ ಪ್ರದೇಶದಲ್ಲಿ ಹೀಗಾಗಿದೆ, ಇಡೀ ದೇಶದಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಸುದ್ದಿ ಬರ್ತಾನೆ ಇದೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾನು ನೊಂದಿದ್ದೇನೆ, ಭಯಭೀತಲಾಗಿದ್ದೇನೆ ಅಂತ ಹೇಳ್ಬೋದಾಗಿತ್ತು. ಆದರೆ ಕೇವಲ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ಕೇಸನ್ನು ಮಾತ್ರ ಪ್ರಸ್ತಾಪ ಮಾಡಿ ಮೋದಿ ಅವರು ಹೇಳಿಕೊಟ್ಟದ್ದನ್ನು ಹೇಳಿದಾರಾ, BJP ಹೇಳಿಕೊಟ್ಟದ್ದನ್ನು ಹೇಳಿದಾರಾ, ಅಥವಾ ಮೋದಿಯವರ ತಂತ್ರಗಾರಿಕೆ ಏನಿದೆ, ಅಮಿತ್ ಶಾ ತಂತ್ರಗಾರಿಕೆ ಏನಿದೆ, ವೆಸ್ಟ್ ಬೆಂಗಾಲ್ನಲ್ಲಿ TMC ಸರ್ಕಾರವನ್ನು ಕೆಡವಬೇಕು ಅಂತ, ಅದಕ್ಕೆ ಇವರು ಬಳಕೆ ಆಗ್ತಿದ್ದಾರೆ ರಾಷ್ಟ್ರಪತಿಗಳು. ರಾಷ್ಟ್ರಪತಿ ಭವನವನ್ನು ಸಹ ಮೋದಿ ಅಂಡ್ ಪಟಾಲಂ ತಮ್ಮ ರಾಜಕೀಯ ರಾಡಿಗೆ ಎಳೆದುಕೊಂಡು ಬರ್ತಾ ಇದೆಯಾ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ನಿದರ್ಶನವಾಗಿ ಕಾಣುತ್ತೆ. ಮುರ್ಮು ಅವರನ್ನು ನಾವು ಸಹ ಪ್ರೀತಿಯಿಂದಲೇ ಗೌರವದಿಂದಲೇ ರಾಷ್ಟ್ರಪತಿ ಸ್ಥಾನಕ್ಕೆ ಎಲ್ಲ ಗೌರವಗಳನ್ನು ಕೊಡ್ತಾ ಒಂದು ಪ್ರಶ್ನೆ ಜೋರಾಗಿ ಕೇಳ್ತಾ ಇದ್ದೀವಿ. ಯಾಕೆ ಕೇವಲ ಕೋಲ್ಕತ್ತಾದ ವಿಚಾರವನ್ನು ಮಾತ್ರ ತಾವು ಪ್ರಸ್ತಾಪ ಮಾಡಿದ್ದೀರಿ ತಮ್ಮ ಹೇಳಿಕೆಯಲ್ಲಿ? ಬೇರೆ ವಿಚಾರಗಳನ್ನು ಯಾಕೆ ಮಾಡ್ತಿಲ್ಲ? ನಿಜವಾಗ್ಲೂ ಸಹ ಮಹಿಳೆಯರ ಸುರಕ್ಷತೆಯ ಬಗ್ಗೆ ನಿಮಗೆ ಅಷ್ಟೊಂದು ಆತಂಕ ಇದ್ದಿದ್ದರೆ ಖಂಡಿತವಾಗ್ಲೂ ನೀವು ಇತರೆ ಪ್ರಕರಣಗಳನ್ನು ಸಹ ಪ್ರಸ್ತಾಪ ಮಾಡ್ತಿದ್ದೀರಿ. ಕನಿಷ್ಠ 2 ದಿನಗಳ ಹಿಂದೆ ನಡೆದಂತಹ ಉತ್ತರ ಪ್ರದೇಶದಲ್ಲಿ 2 ಹೆಣ್ಣು ಮಕ್ಕಳ ಹೆಣಗಳು ನೇತಾಡ್ತಾ ಸಿಕ್ಕಿದೆಯಲ್ಲ, ಅದರ ಬಗ್ಗೆ ಆದರೂ ಸಹ ಪ್ರಸ್ತಾಪ ಮಾಡ್ಬೋದಾಗಿತ್ತು. ಹಾಗಾದರೂ ನಮಗನ್ನಿಸ್ಬೋದಾಗಿತ್ತು, ಓಕೆ,
ಶೀ ಈಸ್ ರಿಯಲಿ ಕನ್ಸರ್ನ್ಡ್ ಅಬೌಟ್ ವುಮೆನ್ ಸೆಕ್ಯೂರಿಟಿ. ವುಮೆನ್ ಸೇಫ್ಟಿ ಬಗ್ಗೆ ಅವರಿಗೆ ಕನ್ಸರ್ನ್ ಇದೆ, ಆತಂಕ ಇದೆ, ಕಳಕಳಿ ಇದೆ, ಆ ಕಾರಣಕ್ಕೆ ಮಾತಾಡ್ತಿದ್ದಾರೆ ಅಂತ. ನೋ, ಇವರು ಕೇವಲ ಕೋಲ್ಕತ್ತಾ ವಿಚಾರವನ್ನು ಮಾತ್ರ ಮಾತಾಡೋ ಮೂಲಕ ರಾಷ್ಟ್ರಪತಿ ಭವನವೂ ಸಹ ಮೋದಿ ಅಂಡ್ ಪಟಾಲಂ, ಅಮಿತ್ ಶಾ ಅಂಡ್ ಪಟಾಲಂ ನಡೆಸ್ತಾ ಇರುವಂತಹ ಈ ಆಪರೇಷನ್ ಕಮಲಗಳು ಅಥವಾ ಸರ್ಕಾರಗಳನ್ನು ಉರುಳಿಸುವಂತಹ ಲಿಸ್ಟ್ ಇದೆಯಲ್ಲ, ಅದರ ಭಾಗವಾಗಿ ಹೋಗ್ತಿದೆ ಅನ್ನೋದು ಅನುಮಾನಕ್ಕೆ ಎಡೆ ಮಾಡಿಕೊಳ್ಳುತ್ತೆ. ಇನ್ನೊಂದು ಎಲ್ಲರ ಮನಸ್ಸಿನಲ್ಲಿ ಅನುಮಾನ ಮೂಡಿಸುತ್ತೆ. ಆರಂಭದಲ್ಲಿ ಹೇಳದಂಗೆ ರಾಷ್ಟ್ರಪತಿ ಆಡಳಿತವನ್ನು ಹೇರೋದಕ್ಕೆ ವೆಸ್ಟ್ ಬೆಂಗಾಲ್ ಮೇಲೆ ಇದು ಮೊದಲನೇ ಹೆಜ್ಜೆಯೇ. ರಾಷ್ಟ್ರಪತಿ ಮೂಲಕನೇ ಒಂದು ಹೇಳಿಕೆ ಕೊಡಿಸಿ ಇಡೀ ರಾಷ್ಟ್ರದಲ್ಲಿ ಅದು ಚರ್ಚೆ ಆಗೋಗಿ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಆ ಸರ್ಕಾರವನ್ನು ವಜಾ ಮಾಡಲೇಬೇಕು, ರಾಷ್ಟ್ರಪತಿ ಆಡಳಿತ ಹೇರಲೇಬೇಕು, ಇಲ್ಲದೆ ಹೋದರೆ ರಾಜ್ಯದಲ್ಲಿ ಇನ್ನೊಂದಷ್ಟು ಹಿಂಸಾಚಾರ ನಡೆಯುತ್ತೆ ಅನ್ನುವಂತಹ ರೀತಿಯ ಭಾವನೆಯನ್ನು ದೇಶದ ಜನರಲ್ಲಿ ಮೂಡಿಸೋದಕ್ಕೆ ಇದೊಂದು ಪ್ರಯತ್ನವ. ಆ ಪ್ರಯತ್ನದ ಭಾಗವಾಗಿ ರಾಷ್ಟ್ರಪತಿಯವರ ಮೂಲಕ BJP, ಮೋದಿ, ಅಮಿತ್ ಶಾ ಇಂತಹ ಹೇಳಿಕೆಯನ್ನು ಬಿಡುಗಡೆ ಮಾಡಿಸಿದಾರ. ಇದು ಸಹ ಎರಡನೇ ಅನುಮಾನಗಳಿಗೆ ನಮಗೆ ಒಂದು ರೀತಿಯಾದಂತಹ ಆಧಾರವಾಗ್ತಾ ಹೋಗುತ್ತೆ. ಇನ್ನು ಆ ಕಡೆ ಆ ಘಟನೆಯ ಬಗ್ಗೆ ಮಾತಾಡೋದಾದರೆ, ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಈ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಪ್ರತಿ ಸಲನೂ ಹೇಳ್ತಾ ಇದ್ದೀನಿ, ಎರಡು ಮಾತಿಲ್ಲ. ಆಕೆಯ ಸಾವನ್ನು, ಆಕೆಯ ರೇಪ್ ಅಂಡ್ ಮರ್ಡರನ್ನು ಸೀರಿಯಸ್ ಆಗಿ ತಗೋಬೇಕಾಗಿತ್ತು. ಆರಂಭದಲ್ಲಿ ಆಕೆಯ ಪೋಷಕರಿಗೆ ಅದರ ಬಗ್ಗೆ ಒಂದು ರೀತಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದು, ಆತ್ಮಹತ್ಯೆ ಇರಬಹುದು, ಬನ್ನಿ ಆತ್ಮಹತ್ಯೆ ಆಗಿದೆ ಅಂತ. ಪ್ಲಸ್ ಆ ಕಾಲೇಜಿನ ಪ್ರಿನ್ಸಿಪಲ್ಗೆ ತೋರಿಸಿದಂತಹ ಲೀನಿಯನ್ಸಿ, ಆತ ಆ ಕಾಲೇಜಿನಿಂದ ರಾಜೀನಾಮೆ ಕೊಟ್ಟು ಹೋಗ್ತಿರ್ಬೇಕಾದ್ರೆ ಕೇವಲ 8 ಗಂಟೆಗಳ ಅವಧಿಯ ಒಳಗೇನೆ ಅದಕ್ಕಿಂತ ದೊಡ್ಡ ಆಸ್ಪತ್ರೆಗೆ ಆತನನ್ನು ಚೀಫ್ ಆಗಿ ನೇಮಿಸಿದ್ದು ಇದೇ TMC ಸರ್ಕಾರ. ಎಲ್ಲವೂ ಸಹ ಮಮತಾ ಬ್ಯಾನರ್ಜಿ ಈ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರೆ, ಅವರ ನಿರ್ಧಾರಗಳು ಸರಿ ಇರಲಿಲ್ಲ, ಒಂದು ರೀತಿಯಾಗಿ ಏನೋ ಒಂದು ತಪ್ಪು ಸಂದೇಶವನ್ನು ಸಮಾಜಕ್ಕೆ ಕೊಡ್ತು. ಅಂತಹ ಸಂದರ್ಭಕ್ಕೆ ಕಾಯ್ತಾ ಇದ್ದಂತಹ BJP ಈಗ ಆ ಸರ್ಕಾರವನ್ನು ಉರುಳಿಸೋದಕ್ಕೆ, ರಾಷ್ಟ್ರಪತಿ ಆಡಳಿತವನ್ನು ಹೇರೋದಕ್ಕೆ ಅದನ್ನು ಬಳಸ್ಕೊಳ್ತಿದೆಯಾ ಅನ್ನುವಂತಹ ಅನುಮಾನಗಳು ಈಗ ರಾಷ್ಟ್ರಪತಿ ಮುರ್ಮು ಅವರ ಹೇಳಿಕೆಯ ಮೂಲಕ ದಟ್ಟವಾಗಿ ಬರೋದಕ್ಕೆ ಶುರುವಾಗಿದೆ. ಸೊ ಇವರು ಅವಕಾಶಕ್ಕೆ ಕಾಯ್ತಿದ್ರು, ಮಮತಾ ಬ್ಯಾನರ್ಜಿ ಅವಕಾಶವನ್ನು ತಟ್ಟೆಯಲ್ಲಿ ಇಟ್ಟುಕೊಟ್ರು. ಕೊನೆಗೆ ಈಗ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲಾಗುತ್ತಾ ಅನ್ನುವ ಮಟ್ಟಕ್ಕೆ ಎಲ್ಲ ಚರ್ಚೆಗಳು ಬಂದು ನಿಲ್ಲೋದಕ್ಕೆ ಸ್ವತಃ ಮಮತಾ ಬ್ಯಾನರ್ಜಿನೇ ಕಾರಣರಾಗ್ತಾ ಹೋಗ್ತಿದ್ದಾರೆ. ಮತ್ತು ಆ ಸಂದರ್ಭವನ್ನು ಬಳಸ್ಕೊಳ್ಳೋದಕ್ಕೆ BJP ಯಥಾ ಪ್ರಕಾರ ಎಲ್ಲ ತನ್ನ ಕುಬುದ್ಧಿಯನ್ನು ಬಳಸ್ಕೊಳ್ಳೋದಕ್ಕೆ ಸಿದ್ಧವಾಗಿದೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.